श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 8 ज्ञानाचे आवाहन मंत्र जे ज्ञान पिकते सुक्षेत्र ज्ञानाकर्षिते सूत्र ತಂತುಜೇ का ಇದೇ ಜ್ಞಾನದ ಆಹ್ವಾನ ಮಂತ್ರ ಇದೇ ಜ್ಞಾನ ಬೆಳೆಯುವ ಸುಕ್ಷೇತ್ರ ಇದೇ ಜ್ಞಾನ ಎಳೆಯುವ ಸೂತ್ರ ದಾರವಾಗಿರುತ್ತದೆ. ಇದೇ ಜ್ಞಾನದ ಆವಾಹನ ಮಂತ್ರವಾಗಿರುತ್ತದೆ ಹಾಗೂ ಇದೇ ಜ್ಞಾನ ಬೆಳೆಯುವ ಉತ್ತಮ ಕ್ಷೇತ್ರವಾಗಿರುತ್ತದೆ. ಅಷ್ಟೇ ಅಲ್ಲದೆ ಇದೇ ಜ್ಞಾನ ಎಳೆಯುವ ಸೂತ್ರಧಾರವಾಗಿರುತ್ತದೆ. ते दोन्ही संन्यास त्याग अनुष्ठूनी सुटो जग तरी हेच आता चांग ವ್ಯಕ್ತ ಪುಸೋ. ಸನ್ಯಾಸ ಹಾಗೂ ತ್ಯಾಗ ಇವೆರಡನ್ನೂ ಆಚರಿಸಿ ಮುಕ್ತವಾಗಲಿ ಜಗ. ಆದ್ದರಿಂದ ಅದನ್ನೇ ಕುರಿತು ಸರಿಯಾಗಿ ಈಗ ಸ್ಪಷ್ಟವಾಗಿ ಹೇಳಿದೆನ್ನುವೆನು. ಸನ್ಯಾಸ ಹಾಗೂ ತ್ಯಾಗ ಇವೆರಡನ್ನೂ ಆಚರಿಸಿ ಜಗತ್ತು ಮುಕ್ತವಾಗಲಿ. ಆದ್ದರಿಂದ ಅದನ್ನೇ ಕುರಿತು ಈಗ ಸರಿಯಾಗಿ ಸ್ಪಷ್ಟವಾಗಿ ಹೇಳಿದೆನ್ನುವೆನು. ಐಸೆ ಮಣೋನಿ ಪಾರ್ಥೆ ತ್ಯಾಗ ಸನ್ಯಾಸ ವ್ಯವಸ್ಥೆ ರೂಪ ಹೋವಾವಯ ಜೇಥೆ ಪ್ರಶ್ನು ಕೇಲ. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡು ಪಾರ್ಥನು ತ್ಯಾಗ ಹಾಗೂ ಸನ್ಯಾಸಿಗಳ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ಹೇಳಬೇಕೆಂದು ಕೇಳುವನು ಪ್ರಶ್ನೆಯನ್ನು. ಹೀಗೆ ಪಾರ್ಥನು ಮನಸ್ಸಿನಲ್ಲಿ ಅಂದುಕೊಂಡು ತ್ಯಾಗ ಹಾಗೂ ಸನ್ಯಾಸಗಳ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ಹೇಳಬೇಕೆಂದು ಪ್ರಶ್ನೆ ಕೇಳುವನು. ತೇಥ ಪ್ರತ್ಯುತ್ತರೆ ಬೋಲಿ ಶ್ರೀಕೃಷ್ಣೇ ಜೇ ಚಾವಳಿಲಿ ತಯಾ ವ್ಯಕ್ತಿ ಜಾಲಿ ಅಷ್ಟಾದಶ. ಆಗ ಪ್ರತ್ಯುತ್ತರದಲ್ಲಿ ಕೃಷ್ಣ ಹೇಳಿದ್ದು ಹಾಗೂ ಅವರಿಬ್ಬರು ಮಾತನಾಡಿದ್ದು ಅದೆಲ್ಲ ಹೇಳಿರುವುದು 18ರಲ್ಲಿ. ಆಗ ಪ್ರತ್ಯುತ್ತರದಲ್ಲಿ ಕೃಷ್ಣ ಹೇಳಿದ್ದು ಹಾಗೂ ಅವರಿಬ್ಬರು ಮಾತನಾಡಿದ್ದು ಇವೆಲ್ಲವನ್ನು ಈ 18ನೇ ಅಧ್ಯಾಯದಲ್ಲಿ ಹೇಳಿರುವುದು. ಏವಂ ಜನ್ಯಜನಕ ಭಾವೇ ಅಧ್ಯಾವು ಅಧ್ಯಾಯಾತೆ ಪ್ರಸವೇ ಆತಾಯಿಕಾ ಬರವೇ ಕುಶಿಲೇತೆ. ಹೀಗೆ ಜನ್ಯಜನಕ ಭಾವದಿಂದ ಅಧ್ಯಾಯವನ್ನು ಅಧ್ಯಾಯವು ಪ್ರಸವಿಸಿರುವುದರಿಂದ ಈಗ ಕೇಳಿರಿ ಏಕಚಿತ್ತದಿಂದ ಅರ್ಜುನ ಕೇಳಿದ್ದನ್ನು. ಹೀಗೆ ಜನ್ಯಜನಕ ಭಾವದಿಂದ ಈ ಅಧ್ಯಾಯವು ಪ್ರಸವಿಸಿರುವುದರಿಂದ ಈಗ ಅರ್ಜುನ ಕೇಳಿದ್ದನ್ನು ಏಕಚಿತ್ತದಿಂದ ಕೇಳಿರಿ. ತರಿ ಪಂಡುಕುಮರೆ ತೇಣೆ ದೇವಾಚೆ ಸರತೆ ಬೋಲಣೆ ಜಾಣೋನಿ ಅಂತಃಕರಣೆ ಕಾಣಿ ಘೇತಲಿ. ಆಗ ಆ ಅರ್ಜುನನು ಭಗವಂತನ 17ನೇ ಅಧ್ಯಾಯದ ಕೊನೆಯ ಮಾತನ್ನು
ಕೇಳಿ ಸಂಶಯಗೊಂಡನು ಮನಸ್ಸಿನಲ್ಲಿ. ಆಗ ಅರ್ಜುನನು ಭಗವಂತನು 17ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಹೇಳಿದ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಸಂಶಯಗೊಂಡನು. ಎರಬಿ ತತ್ವವಿಷಯೀ ಭಲ ತೋ ನಿಶ್ಚಿತು ಅಸೆ ಕೀರ ದಾಹಲ ಪರಿ ದೇವೋ ರಾಹೆ ಉಗಲ ದೇ ಸಾಹಾವೇನ. ಹಾಗೆ ನೋಡಿದರೆ ತತ್ವದೃಷ್ಟಿಯಿಂದ ಅರ್ಜುನನಿಗೆ ನಿಶ್ಚಯವಾಗಿತ್ತು ಸರಿಯಾದ. ಆದರೆ ಭಗವಂತನು ಸುಮ್ಮನೆ ಇದ್ದದ್ದರಿಂದ ಅದೇ ಅವನಿಗೆ ಅಸಮಾಧಾನವೆನಿಸಿತ್ತು. ಹಾಗೆ ನೋಡಿದರೆ ಅರ್ಜುನನಿಗೆ ತತ್ವದೃಷ್ಟಿಯಿಂದ ಸರಿಯಾದ ನಿಶ್ಚಯವಾಗಿತ್ತು. ಆದರೆ ಭಗವಂತನು ಸುಮ್ಮನೆ ಇದ್ದದ್ದರಿಂದ ಅದೇ ಅವನಿಗೆ ಅಸಮಾಧಾನವೆನಿಸಿತ್ತು. ವತ್ಸ ಧಾಲಯಾಹಿ ವರಿ ಧೇನುನ ವಚಾವಿ ದೂರಿ ಅನನ್ಯ ಪ್ರೀತಿಚಿ ಪರಿ ಐಸಿ ಚಾಹೆ. ತೃಪ್ತವಾದ ಮೇಲೆಯೂ ಕರವು ದೂರವಾಗಬಾರದು ಆಕಳವು. ಅನನ್ಯ ಪ್ರೀತಿಯ ಪ್ರಕಾರವು ಹೀಗಿರುವುದು. ಕರು ಹಾಲು ಕುಡಿದು ತೃಪ್ತವಾದ ಮೇಲೆಯೂ ಆಕಳು ದೂರವಾಗಬಾರದೆಂದು ಆ ಕರುವಿಗೆ ಅನಿಸುತ್ತಿರುವುದು. ಅನನ್ಯ ಪ್ರೀತಿಯ ಪ್ರಕಾರವು ಹೀಗೇ ಇರುವುದು. ತೇಣೆ ಕಾಜೆ ವೀಣಹಿ ಬೋಲಾವೆ ते देखिले तरी पाहावे भोगिता चाड दुणावे ಪಡಿಯಂತಯ ಠಾಯಿ. ಕಾರಣವಿಲ್ಲದಿದ್ದರೂ ಮಾತಾಡಬೇಕು, ನೋಡಿದ್ದರೂ ನೋಡಬೇಕು, ಅನುಭವಿಸಿದ್ದರೂ ಅನುಭವಿಸಬೇಕು ಎಂಬ ಇಚ್ಛೆಯಾಗುವುದು ಪ್ರೇಮದಲ್ಲಿ. ಪ್ರೇಮದಲ್ಲಿ ಕಾರಣವಿಲ್ಲದಿದ್ದರೂ ಮಾತಾಡಬೇಕೆನಿಸುವುದು, ನೋಡಿದ್ದರೂ ನೋಡಬೇಕೆನಿಸುವುದು, ಅನುಭವಿಸಿದ್ದರೂ ಅನುಭವಿಸಬೇಕೆಂಬ ಇಚ್ಛೆಯಾಗುವುದು. ಐಸಿ ಪ್ರೇಮಾಚಿ ಹೇ ಜಾತಿ ಪಾರ್ಥ ತವತೇಚಿ ಮೂರ್ತಿ ಮಣೂನಿ ಕರೂಲಾಹೆ ಖಂತಿ ಉಗೇ ಪಣಾಚಿ. ಹೀಗಿರುವುದು ಪ್ರೇಮದ ಪ್ರಕಾರವು. ಅರ್ಜುನನಾಗಿರುವನು ಇದರ ಮೂರ್ತಿ ಸ್ವರೂಪವು. ಆದ್ದರಿಂದ ಹೊಂದತೊಡಗಿದನು ಅಸಂತೋಷವು. ಶ್ರೀಕೃಷ್ಣ ಸುಮ್ಮನಿದ್ದುದಕ್ಕೆ. ಪ್ರೇಮದ ಪ್ರಕಾರವೇ ಹೀಗಿರುವುದು. ಅರ್ಜುನನು ಇದರ ಮೂರ್ತ ಸ್ವರೂಪವೇ ಆಗಿರುವನು. ಆದ್ದರಿಂದ ಶ್ರೀಕೃಷ್ಣನು ಸುಮ್ಮನಿದ್ದುದಕ್ಕೆ ಅರ್ಜುನನು ಅಸಂತೋಷಗೊಂಡನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.